ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡ್ತಾ ಇರುವ ಕಾಂತಾರ 2ಗೆ ಒಂದಲ್ಲ ಒಂದು ಕಂಟಕ. ಈಗಾಗಲೇ ಕಾಂತಾರದ ಪ್ರೀಕ್ವೆಲ್ನ ಚಿತ್ರೀಕರಣ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಒಂದಲ್ಲ ಒಂದು ಕಂಟಕ ಕಾಂತಾರ ಚಿತ್ರವನ್ನ ಕಾಡ್ತಾ ಇದೆ. ದೈವ ನುಡಿದಂತೆಯೇ ಚಿತ್ರೀಕರಣಕ್ಕೆ ನಾನಾ ರೀತಿಯ ಸಂಕಷ್ಟಗಳು ಬರ್ತಾ ಇದೆ. ಸೆಟ್ನಲ್ಲಿದ್ದ ಜೂನಿಯರ್ ಆರ್ಟಿಸ್ಟ್ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಹೇಗೆ ಅಂತ ನೋಡ್ತಾ ಹೋಗೋದಾದ್ರೆ, ನದಿಯಲ್ಲಿ ಈಜೋದಿಕ್ಕೆ ಹೋದಾಗ ಕಪಿಲ್ ಅನ್ನುವಂತಹ ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿದ್ದಾನೆ. ಉಡುಪಿ ಜಿಲ್ಲೆಯ ಬೈಂದೂರಿನ ಕೊಲ್ಲೂರಿನಲ್ಲಿ ಈ ಘಟನೆ ನಡೆದಿದೆ. ಕೊಲ್ಲೂರಿನ ಸೌಪರ್ಣಿಕ ನದಿಯಲ್ಲಿ ಮುಳುಗಿ ದುರಂತ ಸಾವನ್ನಪ್ಪಿದ್ದಾನೆ. ಶೂಟಿಂಗ್ ಮುಗಿಸಿ ಈಜೋದಿಕ್ಕೆ ಹೋದಾಗ ಈ ಅವಘಡ ಸಂಭವಿಸಿದೆ. ಸಂಜೆ ಸಿನಿಮಾ ತಂಡದ ಜೊತೆಗೆ ಕಪಿಲ್ ಹೋಗಿದ್ದ. ಕೊಲ್ಲೂರು ಭಾಗದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಈ ಶೂಟಿಂಗ್ ಮುಗಿಸಿದ ನಂತರ ಆ ಒಂದು ನದಿಗೆ ಹೋಗಿ ಈಜಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಪಿಲ್ ಅಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಈ ಹಿಂದೆ ಕೊಲ್ಲೂರಿನಲ್ಲೇ ಜೂನಿಯರ್ ಆರ್ಟಿಸ್ಟ್ಗಳಿದ್ದ ಬಸ್ ಪಲ್ಟಿಯಾಗಿ ಅಪಘಾತವಾಗಿತ್ತು. ಬಳಿಕ ಗಾಳಿ ಮಳೆಗೆ ಹಾರಿ ಹೋಗಿತ್ತು ಬೃಹತ್ ಸೆಟ್. ಇದೀಗ ನದಿಯಲ್ಲಿ ಈಜೋದಿಕ್ಕೆ ಹೋಗಿ ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ಬಾರೆಬೈಲ್ ದೈವದ ಉತ್ಸವದಲ್ಲಿ ರಿಷಬ್ ಶೆಟ್ಟಿಗೆ ದೈವ ನುಡಿಯನ್ನ ನುಡಿದಿತ್ತು. ಆ ನುಡಿಯಲ್ಲಿ ನಿನಗೆ ಅನೇಕ ಸಂಕಷ್ಟಗಳು ಬರುತ್ತೆ, ಆದರೆ ಮುಂದಿನ ದಿನಗಳಲ್ಲಿ ಆ ಸಂಕಷ್ಟಗಳೆಲ್ಲವೂ ನಿವಾರಣೆಯಾಗುತ್ತೆ, ಅಡೆತಡೆಗಳು ಬರುತ್ತೆ, ಆದರೆ ಅವೆಲ್ಲವೂ ಬರದ ಹಾಗೆ ನಾನು ನೋಡಿಕೊಳ್ತೇನೆ ಅನ್ನುವಂತಹ ಅಭಯವನ್ನ ದೈವ ನುಡಿದಿತ್ತು. ಅದೇ ರೀತಿಯಾಗಿ ಇದೀಗ ಒಂದೊಂದೇ ಸಂಕಷ್ಟಗಳು ಬರ್ತಾ ಇದೆ, ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಕಾಂತಾರದ ಪ್ರೀಕ್ವೆಲ್ನ ಚಿತ್ರೀಕರಣದ ಸಂದರ್ಭದಲ್ಲಿ ಮತ್ತೊಂದು ಅನಾಹುತ ಅವಘಡ ನಡೆದು ಹೋಗಿದೆ. ಈ ಚಿತ್ರದ ಜೂನಿಯರ್ ಆರ್ಟಿಸ್ಟ್ ಸೌಪರ್ಣಿಕ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಕೊಲ್ಲೂರಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ನಿಂದ ಪ್ಯಾಕಪ್ ಮಾಡಿ ಆ ನಂತರ ನದಿಯಲ್ಲಿ ಈಜಾಡೋದಕ್ಕೆ ಅಥವಾ ಎಲ್ಲರೂ ಕೂಡ ಆ ಪ್ಲೇಸ್ಗೆ ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಒಂದಲ್ಲ ಒಂದು ಸಂಕಷ್ಟಗಳು ಆಗಾಗ ಎದುರಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಕೊಲ್ಲೂರಿನಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳಿದ್ದಂತಹ ಬಸ್ ಪಲ್ಟಿಯಾಗಿ ಅಪಘಾತ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ಒಂದು ರೀತಿಯ ವಿವಾದ ಕೂಡ ಆಗಿತ್ತು. ಜೂನಿಯರ್ ಆರ್ಟಿಸ್ಟ್ಗಳಿಗೆ ಸರಿಯಾದಂತಹ ವ್ಯವಸ್ಥೆ ಮಾಡ್ತಾ ಇಲ್ಲ, ಸರಿಯಾದಂತಹ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ವಿವಾದ ಕೂಡ ಆಗಿತ್ತು. ಇನ್ನೊಂದು ಕಡೆ ಬೃಹತ್ ಸೆಟ್ ಗಾಳಿ ಮಳೆಗೆ ಹಾರಿ ಹೋಗಿತ್ತು. ಇದೀಗ ನದಿಯಲ್ಲಿ ಈಜೋದಿಕ್ಕೆ ಹೋಗಿ ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಎಷ್ಟೇ ಮುಂಜಾಗ್ರತೆ ವಹಿಸಿಕೊಂಡ್ರು ಈ ಒಂದಲ್ಲ ಒಂದು ಸಂಕಷ್ಟಗಳು ಈ ಸಿನಿಮಾವನ್ನ ಬಾಧಿಸ್ತಾ ಇರುವುದು, ಅಡ್ಡಿ ಆತಂಕಗಳು ಉಂಟಾಗ್ತಾ ಇರುವುದು ಆಗಾಗ ನಡೀತಾನೆ ಇರುತ್ತೆ. ಬಾರೆಬೈಲ್ ದೈವದ ಉತ್ಸವದಲ್ಲೂ ಕೂಡ ರಿಷಬ್ ಶೆಟ್ಟಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ದೈವ ಇಂತಹ ವಿಚಾರವನ್ನ ಹೇಳಿತ್ತು, ಅಭಯವನ್ನೂ ಕೊಟ್ಟಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಸೈಬರಕಟ್ಟೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಎಷ್ಟೊತ್ತಿಗೆ ಆಗಿರೋದು? ಸದ್ಯಕ್ಕೆ ಈಗ ಪಾರ್ಥಿವ ಶರೀರವನ್ನ ಹೊರತೆಗೆಯಲಾಗಿದೆಯಾ? ಸೆಟ್ನಲ್ಲಿ ಯಾವ ರೀತಿಯ ವಾತಾವರಣ ಇದೆ? ಎಲ್ಲರೂ ಕೂಡ ಅಲ್ಲೇ ಇದ್ದಾರಾ? ಹೇಗೆ? ಎಸ್ ನವಿತಾ, ಕಾಂತಾರ ಪೀಕಲ್ ಸಿನಿಮಾಕ್ಕೆ ಬಹಳಷ್ಟು ವಿಘ್ನಗಳು ಮೇಲಿಂದ ಮೇಲೆಗೆ ಸಂಭವಿಸುತ್ತಿರುವಂತದ್ದು. ಈ ಹಿಂದೆ ಅನೇಕ ದುರ್ಘಟನೆ ಕೂಡ ಸಂಭವಿಸಿರುವಂತದ್ದು. ಅದರಂತೆ ಇಂದು ಸಂಜೆಯ ಸುಮಾರಿಗೆ ಕಾಂತಾರ ಸಿನಿಮಾ ಸೆಟ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಏನು ಕೊಲ್ಲೂರು ದೇವಸ್ಥಾನದ ವ್ಯಾಪ್ತಿಯಲ್ಲಿ ಹರಿಯುವಂತಹ ಸೌಪರ್ಣಿಕ ನದಿಗೆ ಸ್ನಾನಕ್ಕೆಂದು ಅವನು ಇಳಿತಾನೆ. ಆ ಸಂದರ್ಭದಲ್ಲಿ ನೀರಿನ ಆಳ ಅರಿಯದೆ ಅವನು ಮುಳುಗಿ ಸಾವನ್ನಪ್ತಾನೆ. ಅಂದ್ರೆ ಅವನ ಅಷ್ಟ್ರಾಗ್ಲೇ ಸಹ ಕಲಾವಿದರು ಅವನು ರಕ್ಷಿಸಲಿಕ್ಕೆ ಮುಂದಾಗಿದ್ರು ಸಹ ಅಷ್ಟ್ರಾಳಿಗೆ ಅವನು ಜೀವದ ಪಕ್ಷಿ ಹಾರಿ ಹೋಗಿರುವಂತದ್ದು. ಆ ನಂತರ ಸೆಟ್ಟಿನ ಎಲ್ಲಾ ಕಲಾವಿದರು ಸೇರಿದಂತೆ ರಿಷಬ್ ಶೆಟ್ಟಿಯೂ ಆ ಸ್ಥಳಕ್ಕೆ ಆಗಮಿಸಿರುವಂತದ್ದು. ಏನು ಅಗ್ನಿಶಾಮಕ ದಳ ಇರ್ಬೋದು, ಸ್ಥಳೀಯ ಪೊಲೀಸ್ ವ್ಯವಸ್ಥೆಯ ಮೂಲಕ ಅವನ ಏನು ಬಾಡಿಯನ್ನ ಹೊರತೆಗೆಯಲಾಗಿರುವಂತದ್ದು. ಮುಂದಿನ ಏನು ಕಾನೂನು ಪ್ರಕ್ರಿಯೆ ಅದಕ್ಕೆ ಒಳಗೊಳಿಸಲಾಗಿರುವಂತದ್ದು. ಅಂದ್ರೆ ಕಾಂತಾರ ಪೀಕಲ್ ಸಿನಿಮಾಗೆ ಬಹಳಷ್ಟು ಬಾರಿ ಬಾರಿ ವಿಘ್ನಗಳನ್ನು ಅನುಭವಿಸ್ತಾ ಇರುವಂತದ್ದು. ಈ ಹಿಂದೆ ದೈವ ಕೂಡ ಅಭಯವನ್ನ ನೀಡಿತ್ತು. ವಿಘ್ನಗಳ ವಿರುದ್ಧವಾಗಿ ಒಂದಿಷ್ಟು ಅಭಯ ಕೂಡ ನೀಡಿರುವಂತದ್ದು. ಆದ್ರೆ ಈ ಹಿಂದೆ ಬಸ್ ಪಲ್ಟಿಯಾಗಿರುವಂತದ್ದು, ಆ ನಂತರ ಸೆಟ್ಟಿನ ಸಹ ಕಲಾವಿದರು ಪೇಮೆಂಟ್ ವಿಚಾರವಾಗಿ ಒಂದು ಸ್ವಲ್ಪ ಗಲಾಟೆ ಮಾಡಿರುವಂತದ್ದು. ಆ ನಂತರ ಏನು ಗಾಳಿ ಮಳೆಗೆ ಸೆಟ್ಟಿನ ಏನು ಬಹುಭಾಗ ಹಾರಿ ಹೋಗಿರುವಂತದ್ದು. ಅಂದ್ರೆ ಈ ಭಾಗದಲ್ಲೇ ಬಹುತೇಕ ಶೂಟಿಂಗ್ ಆಗಿರುವಂತ ಕಾಂತಾರ ಪೀಕಲ್ ಸಿನಿಮಾಕ್ಕೆ ಈ ಭಾಗದ ದೈವಗಳು ಏನು ಸಮಸ್ಯೆ ಕೊಡ್ತಾ ಇರೋದ್ಯಾ ಅಥವಾ ಅವರ ಏನು ನಸೀಬು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ
ಚರ್ಚೆ ಕೂಡ ಆಗಿರುವಂತದ್ದು. ಅದಕ್ಕೆ ಪುಷ್ಟಿ ಅನ್ನುವಂತೆ ಇವತ್ತು ನಡೆದ ದುರ್ಘಟನೆ ಕೂಡ ಸಾಕ್ಷಿ ಆಗಿರುವಂತದ್ದು ನವಿತಾ. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಫಿಲ್ಮ್ ಬ್ಯೂರೋ ರಿಪೋರ್ಟರ್ ಆಗಿರುವಂತಹ ಸತೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಪದೇ ಪದೇ ಅನಾಹುತಗಳು, ಅವಘಡಗಳು ಕಾಂತಾರ ಪ್ರೀಕ್ವೆಲ್ನ ಸಂದರ್ಭದಲ್ಲಿ ನಡೀತಾ ಇದೆ. ಒಂದು ಕಡೆ ದೈವ ಕೂಡ ಅಭಯ ಕೊಟ್ಟಿತ್ತು, ನಿಮಗೆ ಸಾಕಷ್ಟು ಅಡ್ಡಿ ಆತಂಕ ಬಂದೇ ಬರುತ್ತೆ, ಗಂಡಾಂತರಗಳು ಎದುರಾಗತ್ತೆ ಅಂತ ಹೇಳಿ. ಸ್ಟಿಲ್ ನಾನು ಅಭಯವನ್ನ ಕೊಡ್ತೀನಿ, ಎಲ್ಲ ಗಂಡಾಂತರಗಳು ದೂರ ಆಗತ್ತೆ ಅಂತ ಹೇಳಿ. ಬಟ್ ಅವಘಡಗಳು ನಡೀತಾನೇ ಇದೆ, ಬ್ಯಾಕ್ ಟು ಬ್ಯಾಕ್ ಅವಘಡಗಳು ಇಲ್ಲಿ ನಡೀತಾ ಇರೋದು ಕಾಣಿಸ್ತಾ ಇದೆ. ಖಂಡಿತ ನವಿತಾ, ಈ ಒಂದು ವಿಚಾರವಾಗಿ ನಾವು ಚಿತ್ರತಂಡವನ್ನು ಕೂಡ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಈ ಸದ್ಯಕ್ಕೆ ಶೂಟಿಂಗ್ ಕೂಡ ನಿಂತಿಲ್ಲ, ಶೂಟಿಂಗ್ ನಡೀತಾ ಇದೆ ಅನ್ನುವಂತ ವಿಚಾರವನ್ನು ಹೇಳ್ತಿದ್ದಾರೆ. ಆದ್ರೆ ಆ ಒಂದು ಜಾಗದಲ್ಲಿ ಏನಾಗಿದೆ ಅನ್ನುವಂಥದ್ದು ತುಂಬಾ ಕೂಲಂಕುಷವಾಗಿ ಚೆಕ್ ಮಾಡ್ಬೇಕಾದಂತ ಒಂದು ವಿಚಾರ ಆಗಿದೆ ಅಂತ ಅನ್ಬೋದು. ಏನಕ್ಕಂದ್ರೆ ಅವರು ಸಾಧ್ಯ ಏನು ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಡೀತಾ ಇದೆ. ಈ ಒಂದು ಸಿನಿಮಾಗೆ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆಯಿಂದ ಜೂನಿಯರ್ ಆರ್ಟಿಸ್ಟ್ ಗಳನ್ನ ಕರ್ಕೊಂಡು ಹೋಗಿ ಶೂಟಿಂಗ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಲೋಕಲ್ ಇಂದಲೇ ಒಂದಷ್ಟು ಜೂನಿಯರ್ ಆರ್ಟಿಸ್ಟ್ ಗಳನ್ನ ಕರ್ಕೊಂಡು ಹೋಗಿ, ಅದರಲ್ಲೂ ಕೂಡ ಮಂಗಳೂರು, ಕುಂದಾಪುರ, ಉಡುಪಿ ಸುತ್ತಮುತ್ತಲಿನ ಒಂದಷ್ಟು ಜೂನಿಯರ್ ಆರ್ಟಿಸ್ಟ್ ಗಳನ್ನ ಕರ್ಕೊಂಡು ಹೋಗಿ ಒಂದು ಕೆಲಸವನ್ನು ಮಾಡುವ ಒಂದು ಸಿನಿಮಾದ ಶೂಟಿಂಗ್ ಕೆಲಸದಲ್ಲಿ ಭಾಗಿಯಾಗ್ತಿದ್ರು. ಆದ್ರೆ ಈಗ ಕೇರಳದಿಂದ ಹೋಗಿದ್ದಾರೆ ಅನ್ನುವಂಥದ್ದು ತುಂಬಾ ಬೇರೆ ಬೇರೆ ರೀತಿಯಾದಂತಹ ಆಯಾಮವನ್ನು ಪಡ್ಕೊಳ್ತಿರುವಂತಹ ವಿಚಾರ ಇರುವಂತದ್ದು. ಆದ್ರೆ ಈ ಒಂದು ವಿಚಾರವಾಗಿ ನಾವು ಚಿತ್ರತಂಡವನ್ನು ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ, ಶೂಟಿಂಗ್ ಕೂಡ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಯಾವುದು ಏನು ಎನ್ನುವಂಥದ್ದು ಚಿತ್ರತಂಡ ಕೂಡ ಬಿಟ್ಕೊಡ್ತಾ ಇಲ್ಲ. ನೀವ್ ಹೇಳ್ದಾಗೆ ಈ ಒಂದು ಸಿನಿಮಾದ ಶೂಟಿಂಗ್ ಶುರುವಾದಾಗಿಂದನೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಆಗ್ತಾ ಇರುವಂತದ್ದು ನಾವು ನೋಡ್ತಾ ಇರ್ಬೋದು. ಸೆಟ್ಟಿಗೆ ಬೆಂಕಿ ಬಿದ್ದಿರ್ಬೋದು, ಅದಾದ ನಂತರ ಊರಿನವರ ಜೊತೆಯಲ್ಲೂ ಕೂಡ ಒಂದಷ್ಟು ಕಿರಿಕುಳಾಗಿತ್ತು. ಜೊತೆಗೆ ದೈವವು ಕೂಡ ಸಾಕಷ್ಟು ಅಡೆಚಣೆಗಳನ್ನ ಎದುರಾಗ್ತೀರಾ, ಏನು ಸಮಸ್ಯೆ ಆಗಲ್ಲ ಅನ್ನೋಂತ ಒಂದು ಅಭಯವನ್ನು ಕೂಡ ನೀಡಿತು. ಇದರ ನಡುವೆ ಈಗ ಈ ಒಂದು ಘಟನೆ ನಡೆದಿರುವಂತದ್ದು ಈಗ ಚಿತ್ರತಂಡಕ್ಕೆ ಒಂದು ರೀತಿಯ ಆತಂಕ ಎದುರಾಗಿದೆ ಅಂತಾನೆ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.